ಗಣಪತಿ ಮಣ್ಣಿದಿಟ್ಟಿದ್ರೆ ಬಹಳ ಖುಷಿ ಆಗುತ್ತೆ. ಆದ್ರೆ ಕೆಲವು ಪಾರಬ್ಧ ಮುಂಡೆವು ಹೇಳಬಾರ್ದು. ಕೆಜಿಎಫ್ ಗಣಪತಿ ಅಂತೆ, ಕ್ರಿಕೆಟ್ ಗಣಪತಿ ಅಂತೆ, ಫುಟ್ಬಾಲ್ ಗಣಪತಿ ಅಂತೆ. ಭಯನೇ ಬಂಡವಾಳ ಮಾಡ್ಕೊಂಡು 10-20 ಕೊಲೆ ರೇಪ್ ಮಾಡ್ತಾರೆ ಅಂತ ನಮ್ಮ ಮಕ್ಕಳು. ಜೀವದ ಬೆಲೆ ಗೊತ್ತಿರೋಣ ಜೀವಂತವಾಗಿ ಉಳಿಸಬಾರ್ದು. ನಾನು ಉಳಿಸೋದು ಇಲ್ಲ. ಸೋಪ್ರಾಜ ತೋಪು ಕೊಯ್ಯ ಕೊಯ್ಯ ಮಾಯಾ ಥೂ ಯಾವ ಹೆಸರು ನಿಮ್ಗೆಲ್ಲ ಗಗನ. ಮಗ ಮೇಲಕ್ಕೆ ಎತ್ತಿದ ಮಗ ಇವಾಗ ಎಷ್ಟು ಮಗ, ಮಗ ಎಸಿದಿನ ಮಗ ಇವಾಗ ಎಷ್ಟು ಮಗ, ಮಗ ಮಾಡ್ತಿನ ಮಗ ಇವಾಗ ಎಷ್ಟು ಮಗ. ಇದ್ರ ಬೆಲೆನೇ ಕಮ್ಮಿ ಆಗಿಲ್ಲ, ನಿನ್ ಬೆಲೆ ಕಮ್ಮಿ ಆಗುತ್ತಾ? ಎಲ್ಲಿಟ್ಟಮ್ಮ ನಂದು 500 ರೂಪಾಯಿ ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ ನಿನ್ನ ಮ್ಯಾಥ್ಸ್ ಬುಕ್ ಅಲ್ಲಿ ಇಟ್ಟಿದ್ದೀನಿ, ಯಾಕೆ ಅಂದ್ರೆ ನೀನ್ ಅದನ್ನ ಓಪನ್ನೇ ಮಾಡಲ್ಲ ಅಂತ. ನೋಡಿ ನೋಡಿ, ನಾನಿಬ್ಬ ರಾಜ್ಕುಮಾರ, ನಾನಿಬ್ಬ ಶಂಕರ್, ನಾನು ಟೈಗರ್ ಪ್ರಭಾಕರ್, ನಾನು ಮಂಡ್ಯದ ಗಂಡ ಅಂಬರೀಷ, ನಾನು ವಿಷ್ಣು. ಈಗ ನಮ್ಮ ಸ್ಟುಡಿಯೋದಲ್ಲಿ ಗಣಪತಿ ಕೂರಿಸಿದೀವಿ. ಈಗ ಬ್ರಹ್ಮಾಂಡ ಗುರುಜಿಗಳು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸ್ಟೈಲ್ ಅಲ್ಲಿ ಇರುತ್ತೆ ನೋಡಿ. ವಿಶೇಷವಾಗಿ ಒಂದೊಂದು ತಿಳ್ಕೋಬೇಕು. ಗಂಡ್ಮಕ್ಳಿಗೆ ಮುಂಠಾ ಮುಚ್ತು, ಪಾರದ ಮುಂದೆ ಸುಮ್ಮನೆ ಕುತ್ಕೋ, ಇಲ್ಲಿ ಮಾತಾಡ್ತಿಲ್ವೇನೋ. ನೋಡಿ ಎಲ್ಲ ಕಡುಬು ಇಟ್ಟಿದ್ದೀರಾ, ಕಡುಬಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀರಾ, ಕಡುಬು ಮಧ್ಯದಲ್ಲಿ ಇಡಬೇಕು, ದೊಡ್ಡದಾಗಿಡಬೇಕು. ಗಣಪತಿ ಮಣ್ಣಿದಿಟ್ಟಿದ್ದೀರಾ ಬಹಳ ಖುಷಿ ಆಗುತ್ತೆ. ಆದರೆ ಕೆಲವು ಪಾರಬ್ಧ ಮುಂಡೆವು ಹೇಳಬಾರ್ದು. ಏನು ಕೆಜಿಎಫ್ ಗಣಪತಿ ಅಂತೆ, ಕ್ರಿಕೆಟ್ ಗಣಪತಿ ಅಂತೆ, ಫುಟ್ಬಾಲ್ ಗಣಪತಿ ಅಂತೆ. ಅದೆಲ್ಲ ಇಟ್ಕೊಳ್ಳಿ ಬೇಡ ಅನ್ನಲ್ಲ, ಆದರೆ ಪೂಜೆ ಪುನಸ್ಕಾರವನ್ನ ನೀಟಾಗಿ ಮಾಡಬೇಕು. ಕುಡ್ದು ಪಡ್ದು ಹೋಗ್ಬಾರ್ದು ಬಿಡಕ್ಕೆ. ಗಣಪತಿನ ನೀಟಾಗಿ ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಒಂದು 90 ಹಾಕೊಂಡೆ, 30 ಹಾಕೊಂಡೆ, ಬರೀ 60 ಹಾಕೊಂಡೆ ಅಂತ ಹೇಳಿ ಗಣಪತಿ ಬಿಡಕ್ಕೆ ಹೋಗೋದ್ರೆ ಏನಾಗುತ್ತೆ? ನೀರೊಳಗೆ ಮುಳುಗಿ ಮುಳುಗಿ ಗೋವಿಂದ ಆಗ್ಬೇಕಾಗತ್ತೆ, ಮುಂಡಾ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತೇ? ಇದು ಅವ್ರ ಸ್ಟೈಲಲ್ಲಿ ಹೇಳಿದ್ರೆ ಹೇಳ್ಬೋದು. ಅವ್ರ ಸ್ಟೈಲಲ್ಲೇ ನಿಜವಾಗ್ಲೂ ಬಂತು. ಯಾರನ್ನು ಬೇಕಾದ್ರೆ ಕಂಡುಹಿಡಿಯಬಹುದು. ಇದು ಇವರೇ ಮಾತಾಡಿರೋದು, ಬ್ರಹ್ಮಾಂಡ ಗುರುಜಿಗಳೇ ಮಾತಾಡಿರೋದು ಅಂತ ಹೇಳ್ಬಿಟ್ಟು. ಈಗ ಕಿಶೋರ್ ಸರ್ ವಾಯ್ಸ್ ಅಲ್ಲಿ ಮಾತಾಡುತ್ತಿದ್ರೆ ಓಕೆ, ದುನಿಯಾ ಕಿಶೋರ್ ಅವರು, ಹೌದು, ಅವ್ರದ್ದು ಖಡಕ್ ಯಾವ್ದಾದ್ರು ಡೈಲಾಗು ಒಂದು ಭಯ ಅನ್ನೋದ್ರ ಬಗ್ಗೆ ಒಂದು ಮಾತಾಡಿದ್ದಾರೆ ದುನಿಯಾ ಸಿನಿಮಾದಲ್ಲಿ. ಕಾಂತಾರದು ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋಣ. ಯಾಕ್ರೋ ಬೇಕು ಇಲ್ಲ ನಿಮಗೆ? ಭಯನೇ ಬಂಡವಾಳ ಮಾಡ್ಕೊಂಡು 10-20 ಕೊಲೆ ರೇಪ್ ಮಾಡ್ತಾರೆ ಅಂತ ನಮ್ಮ ಮಕ್ಕಳು. ಜೀವದ ಬೆಲೆ ಗೊತ್ತಿರೋಣ ಜೀವಂತವಾಗಿ ಉಳಿಸಬಾರ್ದು. ನಾನು ಉಳಿಸೋದು ಇಲ್ಲ. ಮನುಷ್ಯನ ಕೊಲ್ಲೋದು ತಪ್ಪು. ನೀವ್ಯಾರೀ ಕೇಳೋಕೆ ಪೊಲೀಸ್ನವರು ಅಂತ ನಿಮ್ಮಂಥವ್ರ ಅಭಿಮಾನಿಗಳು ಸ್ಟ್ರೈಕ್ ಹೋರಾಟ ಮಾಡ್ತಾರೆ ಅಲ್ವಾ ಮಾದ, ಅಲಿಯಾಸ್ ಲೂಸ್ ಮಾದ. ಸೋಪ್ರಾಜ ತೋಪು ಕೊಯ್ಯ ಕೊಯ್ಯ ಮಾಯಾ ಥೂ ಯಾವ ಹೆಸರು ನಿಮ್ಗೆಲ್ಲ ಗಗನ. ಈ ಕಾಡಲ್ಲಿ ಏನ್ ಹಿಡಿಬೇಕಾದ್ರು ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಬಂದ್ ಕೆಲಸ ನಡೆದ್ರು ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಕೂಡ ಬಂದ್ ಮಾಡ್ತಾ ಬ್ಯಾವರ್ಸಿ. ಈ ತರ ಅವ್ರದ್ದು ಒಂದು ಡೈಲಾಗ್ ಹೊಡಿಬೇಕು. ಇದು ಕಿಶೋರ್ ಸರ್ಗೆ ಹೋಗಿ ತಲುಪೋ ತರ ವೈರಲ್ ಆಗ್ಬೇಕು. ಅದು ಒಂದು ಸಿನಿಮಾ ಕೂಡ ಟ್ರೈಲರ್ ಕೊಟ್ಟಿದ್ದೀನಿ ವಾಯ್ಸ್. ಅವ್ರು ಆಕ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ಡಬ್ ಮಾಡಿದ್ದೀನಿ. ಈಗ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಶಾಸಕರು, ಅವ್ರ ಬಗ್ಗೆ ಅವರ ಧ್ವನಿಲಿ ಮಾತಾಡೋದಿದ್ರೆ? ಅವರ ಧ್ವನಿನಲ್ಲಿ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಡ್ತಾರೆ. ಅವರ ಧ್ವನಿಲಿ ಮಾಡಬೇಕು ಅಂದರೆ 500 ರೂಪಾಯಿ ದುಡ್ಡು ಕೊಡಬೇಕು. ಅದಿಲ್ಲ ಅಂದ್ರೆ ಆಗಲ್ಲ. 500 ರೂಪಾಯಿ ದುಡ್ಡು ಕೊಡ್ಬೇಕು, ಯಾರಾದರೂ ಆಯ್ತು. 500 ರೂಪಾಯಿ, 500 ರೂಪೀಸ್, ಕ್ಯಾಮ್ರಾಮ್ಯಾನ್ಸ್, ಪ್ರೊಡ್ಯೂಸರ್. ಬಿಡೋದಿಲ್ಲ ಇವರು. ಮಗ ಇದ್ರ ಬೆಲೆ ಎಷ್ಟು ಮಗ? ಮಗ ಮೇಲಕ್ಕೆ ಎತ್ತಿದ ಮಗ ಇವಾಗ ಎಷ್ಟು ಮಗ, ಮಗ ಎಸಿದಿನ ಮಗ ಇವಾಗ ಎಷ್ಟು ಮಗ, ಮಗ ಮಡ್ತಿನ ಮಗ ಇವಾಗ ಎಷ್ಟು ಮಗ. ಮೇಲಕ್ಕೆ ಎತ್ತಿದೆ ಮಗ, ಎಸ್ತೆ ಮಗ, ಮಡತೆ ಮಗ, ಇವಾಗ ಎಷ್ಟು ಮಗ. ಇದ್ರ ಬೆಲೆನೇ ಕಮ್ಮಿ ಆಗಿಲ್ಲ, ನಿನ್ ಬೆಲೆ ಕಮ್ಮಿ ಆಗತ್ತಾ? ಅರ್ಥ ಆಯ್ತಾ? ಏನ್ ಸರ್ ಇದು, ನಿಜವಾಗ್ಲೂ ನಡ್ಗೋಗ್ಬಿಟ್ಟೆ ನಾನು. ವಾಪಸ್ ಕೊಟ್ಬಿಡಿ, ಪರವಾಗಿಲ್ಲ. ಇಲ್ಲ ಅಯ್ಯೋ ಪರವಾಗಿಲ್ಲ, ಇದು ನಿಮ್ದಲ್ಲ ದುಡ್ಡು. ಮಗ ಒಂದ್ಸರಿ ತಾಯಿ ಮಗಂಗೆ ಗೊತ್ತಿಲ್ದಲೆ 500 ರೂಪಾಯಿ ನೋಟನ್ನ ಮುಚ್ಚಿಡ್ತಾಳೆ. ಮಗ ಬಂದು ಎಲ್ಲ ಕಡೆ ಹುಡುಕ್ತಾನೆ, ಟೀ ಪುಡಿ ಡಬ್ಬದಲ್ಲಿ, ಖಾರ ಪುಡಿ ಡಬ್ಬದಲ್ಲಿ, ಸಕ್ಕರೆ ಡಬ್ಬದಲ್ಲಿ ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲೂ ಸಿಗಲ್ಲ ಮಗ. ಅವಾಗ ತಾಯಿ ಹತ್ರ ಬಂದು ಮಗ ಕೇಳ್ತಾನೆ, ಅಮ್ಮ ಎಲ್ಲಿಟ್ಟಮ್ಮ ನಂದು 500 ರೂಪಾಯಿ ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ ನಿನ್ನ ಮ್ಯಾಥ್ಸ್ ಬುಕ್ ಅಲ್ಲಿ ಇಟ್ಟಿದ್ದೀನಿ, ಯಾಕೆ ಅಂದ್ರೆ ನೀನು ಅದನ್ನ ಓಪನ್ನೇ ಮಾಡಲ್ಲ ಅಂತ. ಮಗ ಒಂದನ್ನ ಹೇಳ್ತೀನಿ ಮಗ ಸೈಕಲ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಬೈಕಲ್ಲಿ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಓಡುವಾಗ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಂಗೆ ಎದ್ದೇಳು ಮಗ. ಥ್ಯಾಂಕ್ ಯು ಮಗ. ಇದು ಚಿಕ್ಕಬಳ್ಳಾಪುರದ ಮನೆ ಮಗ. ನೀವೇ ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ಇದ್ರೆ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ಬೇಕು. ಸ್ಮೈಲ್ ಮಾಡ್ದಲೇ ಇರಕ್ ಆಗದೇ ಇಲ್ಲ. ಎಂತವ್ರು ಕೂಡ ನಗ್ತಾ ಇದೆ. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ನಿಮ್ಗೆ ಇನ್ನೂ ಒಂದು ಟ್ಯಾಲೆಂಟ್ ಇದೆಯಲ್ಲ, 1 ನಿಮಿಷದಲ್ಲಿ 32 ಆರ್ಟಿಸ್ಟ್ ಮಿಮಿಕ್ರಿ ಮಾಡ್ತಿದ್ದೀರಾ. ಓಕೆ, ರೆಡಿ. ಬಟ್ 32 ವಾಯ್ಸ್ಗಿಂತ ನಾನು 30 ಸೆಕೆಂಡ್ಗೆ 32 ವಾಯ್ಸ್ ಮಾಡಿದ್ದೆ. ಅಂದರೆ 1 ಸೆಕೆಂಡ್ಗೆ 1 ವಾಯ್ಸ್ ಮಾಡಿದ್ದೆ. ಬಟ್ ಅದು ಒಂದೇ ಸರಿ ಮಾಡೋಕ್ಕಾಗದು, ಇನ್ನೊಂದು ಸರಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವಿತ್ ಬಾಡಿ ಲ್ಯಾಂಗ್ವೇಜು, ಫೇಸ್ ಎಕ್ಸ್ಪ್ರೆಷನ್ನು ಎರಡೂ ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡ್ಬೋದು ನೀವು. ಓಕೆ, ರೆಡಿನಾ?
ನೋಡಿ ನಾನಿಬ್ಬ ರಾಜ್ಕುಮಾರ, ನಾನಿಬ್ಬ ಶಂಕರ್, ನಾನು ಟೈಗರ್ ಪ್ರಭಾಕರ್, ನಾನು ಮಂಡ್ಯದ ಕಂಡ ಅಂಬರೀಷ. ಓಯ್ ನಾನು ವಿಷ್ಣು. ಹೇ ನಾನು ಸುಧೀರ್. ಶಿವನೇ ಶಂಭುಲಿಂಗ. ನಾನು ದಿರೇಂದ್ರ ಗೋಪಾಲ, ಜಿ ಆಂಜನೇಯ, ಕುಂಬಳಗಾಲಿ ಮಾಮಂಟು, ನಾನು ದಿನೇಶು. ನಮಸ್ಕಾರಪ್ಪ, ನಾನು ಬಾಲಣ್ಣ. ಅಪ್ಪ ನಾನು ಭಾಷಣ್ಯ. ನನ್ನ ಮಗನ ಕ್ಯಾಮ್ರಾ ಆನ್ ಆಗಿದ್ದೀನೋ ನಾನು ಕೊಡ ಹುಚ್ಚ ವೆಂಕಟ್. ನೋಡಿ ವಿಶೇಷವಾಗಿ ನಾನು ಬ್ರಹ್ಮಾಂಡ ಗುರುಜಿ. ನೋಡಿ ನಾನು ಕಾಂತಾರದ ಕಿಶೋರ್. ನೋಡಪ್ಪ ನೋಡಿ ನಾನು ಸುಜೇಂದ್ರ ಪ್ರಸಾದ್. ಆಟೆ ಬೀಟೆಪ್ತಾರ. ನಾನು ನಿಮ್ಮ ಜಿಗ್ಗೇಶು. ನಾನು ಕೂಡ ಮುಖ್ಯಮಂತ್ರಿ ಚಂದ್ರು ಅಲ್ವಾ. ಓಕೆ ಅಗ್ನಿ UPS ಸಾಯಿ. ನಾನು ನಿಮ್ಮ ಹಂಸಲೇಖ. ಒಡರಿಕ ಬಳಕೆ ನಾನು ಸಿದ್ದರಾಮಯ್ಯ. ನೋಡಿ ಸ್ವಾಮಿ ನಾನು ಯಡಿಯೂರಪ್ಪ ಮಾತಾಡ್ತಾ ಇದ್ರಿ. ನೋಡಿ ನಾನು ವಾಟ ನಾಗರಾಜು, ನಾನು ಮಲ್ಲಿಕಾರ್ಜುನ ಖರ್ಗೆ. ನೀವೀಗೋಣ ಬೇಡ ಬೇಡ ಬೇಡ. ನಾನು ನರೇಂದ್ರ ಮೋದಿ. ನಾನು ನಿಮ್ಮ ಸಾಗರ್ ತುರ್ಬೇಕರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಸೊಗಸಾಗಿ ಎಲ್ಲ ಆರ್ಟಿಸ್ಟ್ಗಳದ್ದು ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಓಕೆ ಎಲ್ಲರೂ ವಾಯ್ಸು ಮಾಡಿದೆ. ಒಂದು ವಾಯ್ಸ್ ಮಾಡ್ತೀನಿ, ಮಾಡೋಕ್ಕಾಗಲ್ಲ ಬಟ್ ಟ್ರೈ ಮಾಡ್ತೀನಿ. ಒಂದು ಡೈಲಾಗು. ಇದು ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಅಲ್ವಾ. ಪರ್ಸ್ನಲ್ ಆಗಿ ಏನೇ ಆಗಿರ್ಲಿ ಅವ್ರ ಸಿನಿಮಾ ನನಗೆ ಇಷ್ಟ. ಹೌದು, ಡಿ ಬಾಸ್ ಅಭಿಮಾನಿಗಳಂತೂ ನಿಜವಾಗ್ಲೂ ಕೇಳಿ ಖುಷಿ ಆಗ್ಬಿಡ್ತಾರೆ. ಒಂದ್ ನಿಮಿಷ ಚಿನ್ನ, ಇಲ್ಲ ನೀನ್ ಮಾತಾಡು ಇಲ್ಲ ನಾನು ಮಾತಾಡ್ತೀನಿ. ನೀವೇ ಮಾತಾಡಿ. ಹೆಣ್ಮಕ್ಳು ಹಣೆ ಹಚ್ಕೊಳ್ಳೋ ಅಷ್ಟ ಕುಂಕುಮನೆ ಬಾವುಟ ಮಾಡ್ಕೊಡ್ರು. ನಾವು ಬಾವುಟದ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ, ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಚೆನ್ನಾಗಿ ಬಂತು ನಿಜವಾಗ್ಲೂ. ಡಿ ಬಾಸ್ ಅಭಿಮಾನಿಗಳಂತೂ ನಿಜವಾಗ್ಲೂ ಕೇಳಿ ಖುಷಿಯಾಗಿರ್ತಾರೆ. ಓಕೆ 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 ಬಾಲ್ ಗಗನ ಟೆನ್ನಿಸ್ ಬಾಲ್. ನೋಡೋ ಇಲ್ಲಿ, ನೋಡು ನೋಡು ಅಮ್ಮ ನ್ಯಾಯ ದೇವತೆ. ನೋಡಮ್ಮ ಇವನ್ನ ಕ್ಯಾಮ್ರಾ ನೋಡು ಅಂದ್ರೆ ಏನೇನೋ ನೋಡ್ತವ್ರೆ ಮೊಬೈಲಲ್ಲಿ. ಉಚಿತವಾಗಿ ನೆಟ್ ಕೊಟ್ಟಿದ್ದಾರೆ, ಬಾರಿಸ್ತವನೆ ಅಷ್ಟೇ. ಅಮ್ಮ ತಾಯಿ ಡಿಂಪ್ರಿತ, ನಿನಗೆ ಗೌರಿ ಗಣೇಶನ ಶುಭಾಶಯಗಳು ಅಷ್ಟೇ. ಬಾಲ್ ಟೆನ್ನಿಸ್ ಬಾಲ್. ಇದು ಸಾಯಿ ಕುಮಾರ್ ಅವರು. ಈಗ ನೋಡಿದ್ರ ಆಂಕರ್ ಅಲ್ಲ, ಈ ಕಡೆ ಕ್ಯಾಮ್ರಾಮನ್ಗಳು ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದಾರೆ. ಇವ್ರು ಏನ್ ವರ್ಕ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಮಾಡೋ ಮಿಮಿಕ್ರಿ ನೋಡ್ಬಿಟ್ಟು ನಗ್ತಾ ಕೂತಿದ್ದಾರೆ. ಓಕೆ, ತುಂಬ ಖುಷಿ ಆಯಿತು ಮೇಡಮ್ ನೀವು ಸಂದರ್ಶನಕ್ಕೆ ಕರೆದಿದ್ದು. ಅಪ್ಪಿತಪ್ಪಿ ಏನಾದರೂ ತಪ್ಪ ಮಾತಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಬಡ ಕಲಾವಿದ ಬದುಕೊತೀನಿ. ಎಂತ ದೊಡ್ಡ ಮಾತು. ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತು ನಮ್ಮ ಎಲ್ಲನೂ ನಗ್ಸಿದ್ದೀರಿ. ಸ್ಟುಡಿಯೋದಲ್ಲಂತೂ ಯಾರು ನಗ್ದಲೇ ಇರೋರೇ ಇಲ್ಲ, ಆ ಥರ ನಗ್ಸಿದ್ದೀರಾ. ವೀಕ್ಷಕರೇ ನೀವೇ ನೋಡಿದ್ರಲ್ಲ ಸಾಗರ್ ತುರ್ವೇಕೆರೆ ಅವರು ನಮ್ಮನ್ನು ಎಷ್ಟು ನಗ್ಸಿದ್ರು ಅಂತ. ತುಂಬಾ ಧನ್ಯವಾದಗಳು ಸಾಗರ್ ತುರ್ವೇಕೆರೆ. ಇನ್ನಷ್ಟು ನೀವು ಇದೇ ರೀತಿ ಕಲಾವಿದರಾಗಿ, ನಿರೂಪಕರಾಗಿ, ಡೈರೆಕ್ಟರ್ ಆಗಿ ಇನ್ನಷ್ಟು ಹೆಸರು ಮಾಡಲಿ ಅನ್ನೋದು ನಮ್ಮ ಪ್ರಜಾಧ್ವನಿ ಟಿವಿ ತಂಡದ ಒಂದು ಆಶಯ ಕೂಡ ಹೌದು. ಧನ್ಯವಾದಗಳು ನೀವು ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಲೆಮರಿ ಕಾಯಂತಿರುವಂಥ ನನ್ನಂಥ ಒಬ್ಬ ಪುಟ್ಟ ಕಲಾವಿದನನ್ನು ಕರೆಸಿ ಸಂದರ್ಶನ ಮಾಡಿದ್ದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಇನ್ನಷ್ಟು ಸುದ್ದಿಗಳು ಹಾಗೂ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.